ನಿರ್ಮಾಪಕರ ಮುಖದಲ್ಲಿ. ಸರ್, ಈ ಹಾಡಿನ ಬಗ್ಗೆ, ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರ ಮಧ್ಯೆ ಕ್ಷಮೆ ಇರಲಿ, ಒಂದ್ ಸ್ವಲ್ಪ ಲೇಟ್ ಆಯ್ತು ಸ್ಟಾರ್ಟ್ ಆಗ್ಲಿಕ್ಕೆ. ಸೊ ನೀವೆಲ್ಲ ಅಷ್ಟು ಟೈಮ್ ನಲ್ಲಿ ಕಾದು ವೆಯ್ಟ್ ಮಾಡಿದ್ದೀರಾ. ಸೆಕೆಂಡ್ ಒನ್, ಈ ಸಿನಿಮಾದಲ್ಲಿ ಇದೊಂದು ಸಿನಿಮಾ ಪ್ರೋಸೆಸ್ ಹೇಗಿತ್ತಂದ್ರೆ ಇದೊಂಥರ ಫನ್ ಆಗಿ ಒಂದು ಎಂಜಾಯ್ಮೆಂಟ್ ತರ ಇತ್ತು. ಎಲ್ಲ ಟೀಮು ಮತ್ತೆ ಈ ನಮ್ಮ ಆರ್ಟಿಸ್ಟ್ಗಳಾಗ್ಲಿ ಟೆಕ್ನಿಷಿಯನ್ಸ್ಗಳಾಗ್ಲಿ ಯಾರನ್ನು ಅವ್ರದೇ ಆದ ಬೌಂಡ್ರಿ ಹಾಕೊಂಡು ನಾನು ಇದೇ ಕೆಲಸ ಮಾಡಬೇಕು ಇದನ್ನ ಮಾಡಬಾರ್ದು ಅಂತ ಯಾವುದು ಇಲ್ಲದೆ ಅವರೆಲ್ಲ ಒಂದೊಳ್ಳೆ ಫ್ರೆಂಡ್ಸ್ ತರ ನೀಟಾಗಿ ನನ್ನ ಕೆಲಸನ ಕಡಿಮೆ ಮಾಡ್ಬಿಟ್ಟು ನನ್ನ ಕೆಲಸನೂ ಅವರೇ ಮಾಡ್ಕೊಂಡು ಎಕ್ಸೆಪ್ಟ್ ದುಡ್ಡು ಕೊಡೋದು ಬಿಟ್ರೆ ಬೇರೆ ಎಲ್ಲ ಕೆಲಸನ ಅವರೇ ಮಾಡ್ಕೊಂಡು ಸಿನಿಮಾ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ಅಂಡ್ ಸೆಕೆಂಡ್, ಕಮಿಂಗ್ ಬ್ಯಾಕ್ ಟು ನಮ್ಮ ಈ ಸಾಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ನಿಜವಾಗ್ಲೂ ಒಂದು ಮ್ಯೂಸಿಕಲ್ ಹಿಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೂರಜ್ ಆಕ್ಚುಲಿ ಒಂದಕ್ಕಿಂತ ಒಂದು ವೆರೈಟಿ ಆಗಿ ಸಾಂಗ್ಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮಗಳ ಮಧ್ಯನೇ ಡಿಬೇಟ್ ಇತ್ತು ಫಸ್ಟ್ ಯಾವ ಸಾಂಗ್ ಬಿಡಬೇಕು ಅಂತ. ಅಷ್ಟು ಚೆನ್ನಾಗಿದೆ, ಯಾವ್ದು ಬಿಟ್ರೆ ಚೆನ್ನಾಗಿ ಅಂತಂದ್ರೆ ಎಲ್ಲರಿಗೂ ಒಂದೊಂದು ಒಪಿನಿಯನ್. ಇನ್ನೂ 4 ಸಾಂಗ್ ಇದಾವೆ. ಪ್ರತಿಯೊಂದು ಸಾಂಗ್ನು ನಿಮ್ಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನಾವುಗಳಂತೂ ಅದನ್ನ ಕೇಳಿ 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 ನಮ್ಗೆ ಆಗ್ಲೇ ಯಾವ್ದೋ ಒಂದು ಹಿಟ್ ಸಿನಿಮಾ ಸಾಂಗ್ ಕೇಳ್ತಾ ಇರೋ ಫೀಲಿಂಗ್ ಬರ್ತಾ ಇದೆ, ಹಂಗಿದೆ ಸಾಂಗ್ಸ್ ಎಲ್ಲಾನು. ಸಿನಿಮಾನು ಚೆನ್ನಾಗೇ ಬಂದಿದೆ. ಅಂಡ್ ಒಂದು ಕಾಪಿ ನಾವು ರೀಸೆಂಟ್ ಆಗಿ ನೋಡಿದೀನಿ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಸಿನಿಮಾನು ಇಷ್ಟ ಆಗುತ್ತೆ, ಅದಲ್ಲದೆ ಜೊತೆಗೆ ನಮ್ಮ ಎಲ್ಲಾ ಸಾಂಗ್ಗಳು ನಿಮ್ಮನ್ನ ಎಂಜಾಯ್ ಮಾಡಿಸ್ತವೆ ಅನ್ನೋದು ಡೆಫಿನೆಟ್ ಆಗಿ ನಾನು ನಂಬ್ತಾ ಇದ್ದೀನಿ. ನಿಮ್ಗಳ ಪ್ರೋತ್ಸಾಹ ಮತ್ತೆ ಸಹಕಾರ ಯಾವಾಗ್ಲೂ ನಮ್ ಜೊತೆ ಇರ್ಲಿ. ಯಾವ್ದೋ ಒಂದು ಫಿಲ್ಮ್ ಅಲ್ಲಿ ನನಗೆ ಸಕ್ಸಸ್ ಬರೋ ತರ ಎಲ್ಲರೂ ಸಪೋರ್ಟ್ ಮಾಡಿ, ಸೊ ದಟ್ ನಾನು ಇನ್ನೂ ಒಂದಷ್ಟು ಸಿನಿಮಾ ಮಾಡೋಷ್ಟು ಶಕ್ತಿ ಧೈರ್ಯ ಕೊಡ್ಲಿ ಅಂತ ಕೇಳ್ಕೊತೀನಿ. ಇನ್ನು ಆಸ್ ಎ ಗೆಸ್ಟ್ ಆಗಿ ಬಂದಿರೋ ಸಂಜನಾ ಆಗ್ಲಿ ರಾಶಿಕಾ ಆಗ್ಲಿ, ಥ್ಯಾಂಕ್ ಯು ಮೇಡಮ್. ನೀವು ಇಷ್ಟು ಬಿಸಿ ಶೆಡ್ಯೂಲ್ ಮಧ್ಯನೂ ನಿಮ್ ಸಿನಿಮಾ ಪ್ರಮೋಷನ್ಸ್ ನಡೀತಾ ಇದೆ ನಂಗೆ ಗೊತ್ತು. ಅದ್ರ ಮಧ್ಯೆ ನಮ್ ಸಿನಿಮಾ ಸಪೋರ್ಟ್ ಮಾಡಕ್ ಬಂದಿರೋದು ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹ್ಯಾವಿಂಗ್ ಯು ಗೈಸ್ ಹಿಯರ್. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ರಾಹುಲ್ ಇಸ್ ಲೈಕ್ ಮೈ ಬ್ರದರ್. ಸೊ ಅವರು ಹೀರೋ ತರ ಬಿಹೇವ್ ಮಾಡದೆ ಒಂದು ಸಿನಿಮಾ ತಂಡದ ತರ ಪ್ರತಿಯೊಂದು ಕೆಲಸದಲ್ಲೂ ಇನ್ವಾಲ್ವ್ ಆಗಿ ಚಿಕ್ಕದು ದೊಡ್ಡದು ಅಂತ ಎಲ್ಲಾ ಕೆಲಸನೂ ನಿಂತು ನಮ್ಮ ಪರವಾಗಿ ಮಾಡ್ತಾ ಇದ್ದಾನೆ. ಐ ವೆರಿ ಹ್ಯಾಪಿ ರಾಹುಲ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿಮ್ಮ ಏಜ್ ಗ್ರೂಪ್ ಅಲ್ಲಿ ಇರುವಂತ ಹೀರೋಗಳ ಕಡಿಮೆ ಇದೆ, ಕೊರತೆ ಇದೆ. ಸಾಕಷ್ಟು ಜನ ಇದ್ದಾರೆ, ಅದರಲ್ಲಿ ನೀವು ಒಬ್ಬರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ಒಂದು ಒಳ್ಳೆ ಹೀರೋ ಆಗ್ತೀರಂತ ನನಗೆ ಡೆಫಿನೆಟ್ಲಿ ಭರವಸೆ ಇದೆ. ಒಳ್ಳೆದಾಗ್ಲಿ. ಕಾಶಿಮಾ, ಯು ಲುಕ್ ರಿಯಲಿ ಗುಡ್ ಆನ್ ಸ್ಕ್ರೀನ್ ಅಂಡ್ ಡೆಫಿನೆಟ್ಲಿ ನಿಮಗೂ ಇದೊಂದು ಒಳ್ಳೆ ಹೆಸರು ತಂದು ಕೊಡ್ಲಿ. ಅಂಡ್ ಇದರಲ್ಲಿ ಆಕ್ಟ್ ಮಾಡಿರೋಂತ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಅಂದ್ರೆ ಬೇರೆ ಬೇರೆ ಇವೆಂಟ್ ಬರುತ್ತೆ. ಇನ್ನು ಆರತಿ ಅವರದ್ದು ರೋಲ್ ಬಹಳ ಯುನೀಕ್ ಆಗಿದೆ. ಅವ್ರನ್ನ ನೀವು DKD ನಲ್ಲಿ ಅವ್ರ ಡ್ಯಾನ್ಸ್ ಗಳೆಲ್ಲ ನೋಡಿದ್ದೀರಾ, ಬಟ್ ಈ ರೋಲ್ ಅಲ್ಲಿ ರಿಯಲ್ ಪರ್ಫಾರ್ಮೆನ್ಸ್ ರೋಲ್ ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಭಾವನಾ ಅಂಡ್ ನಮ್ಮ ತಾರಕ್ ಮಾಸ್ಟರ್, ಆಕ್ಚುಲಿ ತಾರಕ್ ಮಾಸ್ಟರ್ಗೆ ಇನ್ಮೇಲಿಂದ ಬರೀ ಆಕ್ಟಿಂಗ್ ಆಫರ್ಸ್ ಬಂದ್ಬಿಡ್ತಾರೆ ನಿಮಗೆ. ಕೊರಿಯೋಗ್ರಫಿ